ಈ ಸಮರಲ್ಲಿ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ. ಈ ಥರ ಕಾರ್ ಜೊತೆ ಕ್ಯಾರವನ್ನ ತಗೊಂಡು ಟ್ರಿಪ್ ಹೋಗ್ತಾರೆ ಗೈಸ್. ವಿಟಮಿನ್ ಡಿ ಗೈಸ್, ವಿಟಮಿನ್ ಡಿ. ಮಿಸ್ಟರ್ ಸೂರ್ಯ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಲಂಡನ್. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಕ್ಯಾರಮೆಲ್ ಮೋಕಾ ತಗೊಂಡಿದ್ದೀನಿ. ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಶಿವಕಿರಣ್ ಅಂತ ಇದ್ದಾರೆ ಒಬ್ರು, ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು ಇವಾಗ ಹೋಗ್ತಾ ಇರೋದು ಬಂದ್ಬಿಟ್ಟು ಈಸ್ಟ್ ಕೋಸ್ಟ್ ಬೀಚ್ಗೆ, ವಿಟ್ಬಿ ಅಂತ. ನನ್ನ ಫ್ರೆಂಡ್ ಮಿಥನ್ ಅಂತ. ನಾವು ಆಲ್ಮೋಸ್ಟ್ 2009 UK ಬರ್ತಾ ಇದ್ದೀವಿ. ಬೇಸಿಕಲಿ ಇಟ್ ಇಸ್ ಆ್ಯಕ್ಚುಲಿ ಅ ಸ್ಮಾಲ್ ಸೀಸೈಡ್ ಟೌನ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡಾಗ್ನ ಕೆಫೆ ಒಳಗಡೆ ಕರ್ಕೊಂಡ್ಬಂದಿದ್ದಾರೆ. ತಪ್ಪಿ ನಮ್ಮ ಬ್ರೂನನ್ ಏನಾರು ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದಿದ್ರೆ ಎಲ್ಲ ಕಡೆ ಗಲೀಜು ಮಾಡಿ ಇಟ್ಬಿಟ್ಟಿರೋ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನಾಯಿಗಳನ್ನ ಅಂತ ಅಂದರೆ ಒಳ್ಳೆ ಮಕ್ಕಳ ಥರ ಮೇಂಟೈನ್ ಮಾಡಿ ಟ್ರೈನ್ ಮಾಡಿರ್ತಾರೆ. ನಾವು ಹೋಗ್ಬೇಕಾಗಿರೋ ಬೀಚ್ ಬಂದಿದೆ. ಸೊ ಇದೆ ಆ ಬೀಚು, ನೋಡಿ ಎಷ್ಟು ದೂರ ಇದೀವಿ ನಾವು ಗೈಸ್. ಇವಾಗ ನಾನು ನಿಮ್ಮೆಲ್ಲರಿಗೂ ಒಂದು ವ್ಯೂ ತೋರಿಸ್ತೀನಿ, ನೀವೆಲ್ಲ ಶಾಕ್ ಆಗೋಗ್ತೀರ ಆ ವ್ಯೂನ ನೋಡಿ. ಇವಾಗ 199 ಸ್ಟೆಪ್ಸ್ನ ನಾವು ಇಳ್ಕೊಂಡು ಹೋಗ್ಬೇಕು ಕೆಳಗಡೆ. ಓಕೆ, ಆಲ್ ರೈಟ್ ಗೈಸ್. ನಾನು ಇವರೆಲ್ಲರೂ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ, ಆದರೆ ಇಲ್ಲ ಗೈಸ್, ಫಿಶ್ ಹಿಡಿತಿಲ್ಲ ಗೈಸ್, ಇವರೆಲ್ಲ ಕ್ರ್ಯಾಬ್ ಹಿಡಿತಿದ್ದಾರೆ. ನೋಡಿ ಗೈಸ್, ಕ್ರ್ಯಾಬ್ ಹಿಡಿದಿದ್ದಾರೆ ಇವರು. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ನಾನು ಲಂಡನಲ್ಲಿ ಇಷ್ಟು ಜನ ಇರೋದು ಒಂದು ಕಡೆ ನೋಡೇ ಇರಲಿಲ್ಲ. ಇದು ವೇಲ್ಸ್ದು ಬೋನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲು ಅಂತ ಅಂದರೆ, ಈ ಸಮ್ಮರಲ್ಲಿ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನೋ ನನಗೆ ಗೊತ್ತಾಗುತ್ತೆ ಈ ವ್ಲಾಗಲ್ಲಿ. ಸೊ ವ್ಲಾಗ್ನ ಎಂಡ್ ನೋಡಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ, ನಾನು, ಕಿರಣ್ ಬಾವ, ಗಾಯತ್ರಿ ಅಕ್ಕ ಮತ್ತು ಇಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ. ಮತ್ತು ಕಿರಣ್ ಬಾವ ಅವ್ರ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾರಂತೆ. ಬನ್ನಿ ಗೈಸ್, ನೋಡೋಣ, ಫುಲ್ಲು ಜಾಲಿ ಮಾಡೋಣ, ಸಮ್ಮರ್ನ ಎಂಜಾಯ್ ಮಾಡೋಣ, ಬೀಚಲ್ಲಿ ಒಳ್ಳೆ ಮಜಾ ಮಾಡೋಣ. ಇವ್ರದ್ದು ಗಾರ್ಡನ್ ವ್ಯೂ ಏನು ಮಸ್ತಾಗಿದೆ ನೋಡಿ ಗೈಸ್. ಲಂಡನಲ್ಲಿ ಇದೇ ಥರ ಬ್ಯಾಕ್ ಯಾರ್ಡ್ ಇರುತ್ತೆ. ಸೊ ಬ್ಯಾಕ್ ಯಾರ್ಡ್ದು ಗಾರ್ಡನ್ ಇದು. ವಾವ್, ಸೋ ಗುಡ್. ಸೂರ್ಯ ಹಾಯ್ ಹೇಳಿ ಗೈಸ್ ಎಲ್ಲರೂ ಸೂರ್ಯಗೆ. ಬನ್ನಿ ಗೈಸ್, ಇವಾಗ ತಡ ಮಾಡೋದು ಬೇಡ, ಹೊರಟ್ಬಿಡೋಣ. ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ವ್ಲಾಗ್ನ ಎಂಡ್ ತನಕ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೈಸ್, ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ. ಇವತ್ತು 25th ಮೇ, ಇವತ್ತು ಬಂದು ಬ್ಯಾಂಕ್ ಹಾಲಿಡೇ. ಅದಕ್ಕೆ ಎಲ್ಲರೂ ಇವತ್ತು ಹೊರಗಡೆ ಹೊರಟಿದ್ದಾರೆ. ಎಲ್ಲ ಬೀಚ್ ಸೈಡು ಇಲ್ಲ ಚಿಲ್ ಔಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ರೋಡ್ ಮೇಲೆ ಇದ್ದಾರೆ ಗೈಸ್. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇವರಿಬ್ಬರು ಇಲ್ಲಿ ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಯುವನಲ್ಲೋ ಕುತ್ಕೊಂಡ್ಬಿಟ್ಟಿದ್ದಾನೆ ಕೆಳಗಡೆ. ಯಶಿಕಾ ಇಲ್ಲಿ ಫೋನ್ ನೋಡ್ತಾ ಇದ್ದಾಳೆ. ಡರ್ಬಿಯಿಂದ ಇದ್ರ ಲೊಕೇಶನ್ ಬಂದ್ಬಿಟ್ಟು 3 hours ತೋರಿಸ್ತಿತ್ತು. ಸೊ ಇವಾಗ ಆಲ್ಮೋಸ್ಟ್ 1.5 hour ಬಂದಿದ್ದೀವಿ. ಇನ್ನೂ 1.5 hour ಇದೆ. ಹೋಗ್ತಾ ಇದ್ದೀವಿ ಗೈಸ್. ಐ ಆಮ್ ಸೊ ವೆರಿ ಎಕ್ಸೈಟೆಡ್. ಬೀಚ್ನ ಐ ಆಮ್ ಸೀಯಿಂಗ್ ಆಫ್ಟರ್ ಸೋ ಮೆನಿ ಡೇಸ್. ಲಂಡನಲ್ಲಿ ಟು ಬಿ ಹಾನೆಸ್ಟ್, UK ನಾನು ಯಾವತ್ತೂ ಬೀಚ್ ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ. ಅಂದರೆ ಬೀಚಿಗೆ ಹೋಗಿ ನೋಡಿದ್ದೆ, ಬೀಚಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಆಗಿರಲಿಲ್ಲ. ಯಾವಾಗ ಅಂದರೆ ಶ್ವೇತನ ಬರ್ಡೇಗೆ ಕಾರ್ನ್ವಾಲ್ಗೆ ಹೋಗಿದ್ವಿ, ಆವಾಗ ಒಂದೇ ಸಲ ಬೀಚ್ ನೋಡಿದ್ದಿದ್ದು ನಾನು. ಇನ್ನು ಯಾವ ಜಾಗದಲ್ಲೂ ಬೀಚ್ ನೋಡಿರಲಿಲ್ಲ, ಬೀಚಲ್ಲಿ ಆಟ ಆಡೋಕ್ಕಾಗಿರಲಿಲ್ಲ. ಐ ಆಮ್ ಸೊ ವೆರಿ ಎಕ್ಸೈಟೆಡ್ ನಾನು ಇವಾಗ ಬೀಚ್ಗೆ ಹೋಗ್ತಾ ಇದ್ದೀನಿ ಅಂತ. ನನಗೆ ಲಿಟ್ರಲಿ ನಾನು ಲಂಡನಲ್ಲಿದ್ದೀನಿ ಅಂತ ಅನ್ನಿಸ್ತಿಲ್ಲ, ಎಲ್ಲೋ ಗೋವಾಗೋ ಇಲ್ಲ ಮಂಗಳೂರಿಗೋ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ. ಅಷ್ಟು ಬಿಸಿಲಿದೆ ಗೈಸ್ ನೋಡಿ. ಮೈ ಗಾಡ್, ಆಗ್ತಿಲ್ಲ ಗೈಸ್. ಅದು ಬೇರೆ ನಾವು ಕನ್ನಡ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. UK ಕನ್ನಡ ಸಾಂಗ್ ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಇವಾಗ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಕಾರ್ನ. ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ಗೊತ್ತಾ? ನೋಡಿ ಗೈಸ್, ಇಲ್ಲಿ ಸ್ಟಾರ್ಬಕ್ಸ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಿ ಹೆಂಗಿದೆ ಸ್ಟಾರ್ಬಕ್ಸ್, ಇದು ಕ್ಯೂಟಾಗಿದೆ ಅಲ್ಲ. ನೇಚರ್ ನೋಡಿ ಗೈಸ್, ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಬಿಸಿಲು ಬರ್ತಿರೋದಕ್ಕೂ ಆ ಗ್ರೀನರಿಗೂ ಸೋ ಗುಡ್. ಇಲ್ಲಿ ಕಾಣಿಸ್ತಿದೆ ಅಲ್ಲ ಇಲ್ಲಿ ಕಾರು. ಸೊ ಇದು ಕಾರು, ಇದು ಬಂದು ಕ್ಯಾರವನ್ನು. ಇವಾಗ ಸಮ್ಮರ್ ಅಂತ ಅಂದ್ಬಿಟ್ಟು ಈ ಥರ ಕಾರ್ ಜೊತೆ ಕ್ಯಾರವನ್ನ ತೊಗೊಂಡು ಟ್ರಿಪ್ ಹೋಗ್ತಾರೆ ಗೈಸ್. ಸೂಪರ್ ಅಲ್ಲ. ಇವಾಗ ತೋರಿಸಿದ್ದು ಬರೀ ಒಂದು ಕಾರ್ ಅಷ್ಟೇ. ಆವಾಗಲಿಂದ ಎಷ್ಟು ಕಾರ್ನ ನೋಡಿದ್ವಿ ಈ ಥರ ವಿತ್ ಕ್ಯಾರವನ್ ಅಂತ ಅಂದರೆ ವಾವ್. ಲಂಡನ್ ಅಂತ ಅನಿಸ್ತಿದೆ. ಒಂಥರ ತುಂಬ ಚೆನ್ನಾಗಿದೆ ಗೈಸ್ ಲಂಡನ್ನ ಸಮ್ಮರಲ್ಲಿ ನೋಡೋಕ್ಕೆ. ಲೈಕ್ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಲಂಡನ್ನ ನಾವು 2 ಥರ ನೋಡ್ತೀವಿ ಯಾವಾಗಲೂ. ಒಂದು ಫುಲ್ ಬಿಸಿಲಿದ್ದಾಗ ಫುಲ್ ಆ್ಯಕ್ಟಿವ್ ಆಗಿ ಹ್ಯಾಪಿಯಾಗಿ ಕಾಣುತ್ತೆ, ಇನ್ನೊಂದು ಮಳೆಗಾಲ ಚಳಿಗಾಲ ಆ ಥರ.
ಸೊ ಮಳೆಗಾಲ ಚಳಿಗಾಲ ಮೋಡ ಕವಿದ ವಾತಾವರಣ ಇದ್ದಾಗ ಎಲ್ಲಾರ್ದು ಮೂಡು ಆನ್ ಆ್ಯಂಡ್ ಆಫ್ ಓಕೆ ಇರುತ್ತೆ, ಏನು ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ಬಟ್ ಈಗ ಬಿಸಿಲಿರೋದ್ರಿಂದ ಹೊರಗಡೆ ಹೋಗಬೇಕು ಅಂತಲೂ ಅನಿಸಲ್ಲ. ಬಟ್ ಇದರ ವೆಕೇಷನ್ ಟ್ರಿಪ್ ಬೀಚ್ ಸೈಡೆಲ್ಲ ಹೋಗ್ಬೋದು. ಚಳಿ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ವಿಟಮಿನ್ ಡಿ ಮಿಸ್ಟರ್ ಸೂರ್ಯ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಲಂಡನ್. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಇವಾಗ ನಾವು ಸ್ಟಾರ್ಬಕ್ಸಿಗೆ ಬಂದಿದ್ವಿ ಅಲ್ವಾ, ಸ್ಟಾರ್ಬಕ್ಸಲ್ಲಿ ನಾನು ಕ್ಯಾರಮೆಲ್ ಮೋಕಾ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಗೈಸ್. ಇವರೆಲ್ಲ ಇಲ್ಲಿದ್ದಾರೆ, ಕಾಯ್ತಾ ಇದ್ದಾರೆ. ಪಾವ ಇವಾಗ ನಾವು ಎಲ್ಲೋಗ್ತಾ ಇದ್ದೀವಿ ಹೇಳಿ? ಅಲ್ಲೋಗಿ ಹೇಳ, ಇವಾಗಲೇ ಹೇಳ ರಶ್ಮಿ, ನೀವು ಹೇಳ್ತೀರಿ ಎಲ್ಲ ಹೋಗ್ತೀರ ಅಂದ್ಬಿಟ್ಟು. ಎಲ್ಲರಿ ಏನು ಒತ್ಬೇಕಾ? ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಶಿವಕಿರಣ್ ಅಂತ ಇದ್ದಾರೆ ಒಬ್ರು, ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವಿವಾಗ ಹೋಗ್ತಾ ಇರೋದು ಬಂದ್ಬಿಟ್ಟು ಈಸ್ಟ್ ಕೋಸ್ಟ್ ಬೀಚ್ಗೆ, ವಿಟ್ಬಿ ಅಂತ. ಅದು ತುಂಬ ಎಕ್ಸೆಪ್ಷನಲ್ ಬ್ಯೂಟಿಫುಲ್ ಲೊಕೇಶನ್. ಸೊ ಇಲ್ಲಿಂದ ನಾವೀಗ ಆಲ್ಮೋಸ್ಟ್ ಸೆಂಟ್ರಲ್ ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಅಲ್ಲಿಗೆ ಇನ್ನೊಂದು 1 ಅವರಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ಹೋಗಿದ ತಕ್ಷಣ ನಿಮಗೆ ತೋರಿಸ್ತೀವಿ ಪ್ಲೇಸ್ನ. ನೋಡಿ, ಸೂಪರಾಗಿರುತ್ತೆ ಪ್ಲೇಸ್, ಮಾತ್ರ ಸಖತ್ತಾಗಿರುತ್ತೆ. ಬನ್ನಿ, ಪರವಾಗಿಲ್ಲ, ಕರೆಕ್ಟಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಗೈಸ್. ಇವರಿಬ್ಬರು ಬಂದು ಬಾಬಾ ಫ್ರೆಂಡ್. ಹಾಯ್ ಮಾಡಿ. ಸೊ ಇವರಿಬ್ಬರು ಅವ್ರ ಮಕ್ಕಳು. ವಾಟ್ಸ್ ಯುವರ್ ನೇಮ್? Suhani. ನೈಸ್ ಮೀಟಿಂಗ್ ಯು. ವಾಟ್ಸ್ ಯುವರ್ ನೇಮ್? Aditi. ಸೇ ಹಾಯ್. Hi. ಥ್ಯಾಂಕ್ ಯು. ನನ್ನ ಫ್ರೆಂಡ್ ಮಿಥನ್ ಅಂತ. ನಾವು ಆಲ್ಮೋಸ್ಟ್ 2009 UK ಬರ್ತಾಯಿದ್ದೀವಿ. ಸೊ ಎಲ್ಲೇ ಟ್ರಿಪ್ಸ್ ಹೊಡೆದು ಕೂಡ ಜೊತೆಯಲ್ಲಿ ಟ್ರಿಪ್ಸು. ನಾವು ಒಂಥರ ಫ್ಯಾಮಿಲಿ ಈ ಥರ. ಇಂಡಿಯಾದಲ್ಲೂ ಟ್ರಿಪ್ಸ್ ಹೊಡ್ತಿರ್ತೀವಿ, UK ಟ್ರಿಪ್ಸ್ ಹೊಡ್ತಾ ಇರ್ತೀವಿ. ಗೈಸ್, ಇವಾಗ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ದಿಸ್ ಇಸ್ ಬೇಸಿಕಲಿ ಇನ್ ದ ನಾರ್ತ್ ಈಸ್ಟ್ ಕೋಸ್ಟ್ ಆಫ್ ಇಂಗ್ಲೆಂಡ್ ಗೈಸ್. ಹಿಂಗಿದೆ ಜಾಗ ಅಂದರೆ ಹಿಂಗಿದೆ. ಇಷ್ಟು ಕಾರ್ ಇದೆ ಅಂದರೆ ಫುಲ್ಲು ಜನ ಗೈಸ್, ಅಷ್ಟು ಕಾರ್ ಇದೆ ಇಲ್ಲಿ. ವೀಕೆಂಡ್ ಅಲ್ವಾ, ಐ ಮೀನ್ ಕಂಟಿನ್ಯೂಸ್ ರಜಾ ಅಲ್ವಾ, ಅದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಬಂದು ಬ್ಯಾಂಕ್ ಹಾಲಿಡೇ. ಸೊ ಇವತ್ತು ಮಂಡೇ, ನೆನ್ನೆ ಸಂಡೇ, ಅದರಿಂದ ದಿನ ಸ್ಯಾಟರ್ಡೆ. ಸೊ ಫುಲ್ ವೀಕೆಂಡ್, ಸ್ಯಾಟರ್ಡೆ ಸಂಡೇ ಮಂಡೇ 3 ದಿನ ರಜಾ ಅಲ್ವಾ, ಅದಕ್ಕೆ ಎಲ್ಲರೂ ವೆಕೇಷನ್ಗೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅದು ವೆದರ್ ಬೇರೆ ಇಷ್ಟು ಚೆನ್ನಾಗಿ ಬಿಸಿಲು ಇದೆ ಅಲ್ವಾ. ಸೊ ಎಲ್ಲ ಬ್ರಿಟಿಷರು ವಿಟಮಿನ್ ಡಿ ತೊಗೊಳಕ್ಕೆ ಎಲ್ಲ ಸೀ ಸೈಡ್ ಬಂದುಬಿಟ್ಟಿದ್ದಾರೆ. ದಿಸ್ ಈಸ್ ಆ್ಯಕ್ಚುಲಿ ಅ ಸೀ ಸೈಡ್ ಟೌನ್. ನೋಡಿ ಅಲ್ಲಿ ಕಾಣಿಸ್ತಿದೆಯಾ? ಇಟ್ಸ್ ಅ ಟೌನ್. ಹೋಪ್ಫುಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಬಿಸಿಲಿದೆ ಅಂತ ಅಂದರೆ ನನಗೆ ಕಣ್ಣಿಗೆ ಕುಗ್ತಾ ಇದೆ. ನನಗೆ ಕಣ್ಣು ಓಪನೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ. 32 ಡಿಗ್ರೀಸ್ ಇದೆ. ರಣ ಬಿಸಿಲು ಗೈಸ್, ರಣ ಬಿಸಿಲು.
So basically it is actually a small seaside town in North Yorkshire. It is located in northeast coast of England guys. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಆ್ಯಬಿ ಕೂಡ ಇದೆ. ಸೊ ದೀಸ್ ಆರ್ ದ ಇನ್ಸ್ಟ್ರಕ್ಷನ್ಸ್, ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಏನು ಎತ್ತ ಅಂತ. ಬನ್ನಿ ಹೋಗೋಣ. ಗೈಸ್ ನಮ್ಮದು ವಾಕ್ವೇ ನೋಡಿ ಏನು ಸಖತ್ತಾಗಿದೆ ಅಂತ. ವಾವ್, ಅಲ್ಲೋದ್ರೆ ಟೌನು, ಇಲ್ಲಿ ವಾಕ್ವೇ. ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ಹೋಗ್ಬೇಕಾಗಿರೋ ಬೀಚ್ ಬಂದಿದೆ. ಸೊ ಇದೇ ಆ ಬೀಚು ನೋಡಿ, ಎಷ್ಟು ದೂರ ಇದ್ದೀವಿ ನಾವು. ಇವಾಗ ಏನಾದ್ರು ಸ್ವಲ್ಪ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಕೆಫೆಗೆ. ಬನ್ನಿ ಗೈಸ್ ಏನಾದ್ರು ಸ್ವಲ್ಪ ತಿನ್ನೋಣ. ಪಿಜ್ಜಾ ಬಂದಿದೆ ಗೈಸ್. ಇವಾಗ ಪಿಜ್ಜಾನೇ ಇವಾಗ ನಮ್ಮ ಊಟ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡಾಗ್ನ ಕೆಫೆ ಒಳಗಡೆ ಕರ್ಕೊಂಡ್ಬಂದಿದ್ದಾರೆ. 2 ಬ್ಲ್ಯಾಕ್ ಡಾಗು ಮತ್ತು ಅಲ್ಲಿ ಕಾರ್ನರಲ್ಲಿ ಇಲ್ಲಿ 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 ನೋಡಿ, ಇದು ಶಿಡ್ಸು. ನಮ್ಮ ಬ್ರೂನೋ ಥರನೇ ಕಾಣಿಸ್ತಾ ಇದೆ ಗೈಸ್, ಸೋ ಕ್ಯೂಟ್. ತಪ್ಪಿ ನಮ್ಮ ಬ್ರೂನೋನ ಏನಾರು ನಾನು ಇಲ್ಲಿ ಕರ್ಕೊಂಬಂದಿದ್ದರೆ ಎಲ್ಲ ಕಡೆ ಗಲೀಜು ಮಾಡಿ ಇಟ್ಬಿಟ್ಟಿರೋನು. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನಾಯಿಗಳನ್ನ ಅಂತ ಅಂದರೆ, ಒಳ್ಳೆ ಮಕ್ಳ ಥರ ಮೇಂಟೈನ್ ಮಾಡಿ ಟ್ರೈನ್ ಮಾಡಿರ್ತಾರೆ. ಸೊ ಅವರೆಲ್ಲೇ ಹೊರಗಡೆ ಬಂದರೂ ಅಷ್ಟು ಡಿಸಿಪ್ಲಿನಾಗಿ ಕ್ಲೀನಾಗಿರ್ತಾರೆ. ನೋಡಿ ಗೈಸ್, ಓಪನ್ ಕೆಫೆ, ನಾರ್ಮಲ್ ಕೆಫೆಯಲ್ಲಿ ಡಾಗು ಗೈಸ್, ಸೋ ಕ್ಯೂಟ್. ನಮ್ಮ ಬೆಂಗಳೂರಲ್ಲೂ ಈ ಥರ ಮಾಡಬೇಕು ಗೈಸ್, ಕೆಫೆಗಳಲ್ಲಿ ನಾಯಿನ ಕರ್ಕೊಂಬರೋ ಥರ. ಬೆಂಗಳೂರಲ್ಲೂ ನಾವು ಈ ಥರ ಮಾಡಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲು ನಾವು ನಾಯಿಗಳನ್ನ ಕ್ಲೀನಾಗಿ ಟ್ರೈನ್ ಮಾಡಿರಬೇಕು. ಆವಾಗ ಎಲ್ಲ ಕೆಫೆಗಳಲ್ಲೂ ಮೇ ಬಿ ಡಾಗ್ಸ್ನ ಅಲೌ ಮಾಡ್ತಾರೇನೋ. ವೆರಿ ನೈಸ್ ಗೈಸ್. ಇದೊಂದು ನನಗೆ ತುಂಬ ಇಷ್ಟ ಈ ದೇಶದಲ್ಲಿ, ದಟ್ ಯು ಕ್ಯಾನ್ ಟೇಕ್ ಯುವರ್ ಡಾಗ್ ಎನಿವೇ ಯು ಗೋ. ಈವನ್ ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಇಲ್ಲ ಎಲ್ಲೇ ಹೊರಗಡೆ ಊಟಕ್ಕೆ ಬಂದರೂ ಕೂಡ ನಾಯಿಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ನೈಸ್ ಥಿಂಗ್. ನಾಯಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಗೈಸ್. ಮಕ್ಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಮಕ್ಳಿಗಿಂತ ಇನ್ನೂ ಒಂದು ಪಟ್ಟು ಜಾಸ್ತಿ ನಾಯಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಇಟ್ಸ್ ವೆರಿ ಕ್ಯೂಟ್. ನೀವು ನನ್ನ ಹಿಂದೆ ಏನು ನೋಡ್ತಿದ್ದೀರಾ ಅಲ್ಲ, ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಆ್ಯಬೆ. ಸೊ ಆ್ಯಬೆ ಈಸ್ ನಥಿಂಗ್ ಬಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಗೈಸ್. ಅಂದರೆ ಒಂದಷ್ಟು ವರ್ಷದಿಂದ ಇರುವಂಥ ಬಿಲ್ಡಿಂಗು. ತೋರಿಸ್ತೀನಿ ನೋಡಿ ನಿಮಗೆ, ಬ್ಯಾಕ್ ಕ್ಯಾಮ್ರಾ ಮಾಡಿ ನೋಡಿ ಗೈಸ್. ಆಲ್ಮೋಸ್ಟ್ ಸುಟ್ಟೋಗಿತ್ತಂತೆ ಇದು ಅಂತ ಭಾವ ಹೇಳ್ತಾಯಿದ್ರು. ಏನೂ ಇಲ್ಲ ಗೈಸ್ ಅದರೊಳಗಡೆ, ಸುಮ್ಮನೆ ಖಾಲಿ ಬಿಲ್ಡಿಂಗು ಅಷ್ಟೇ. ಈ ಥರ ಓಪನ್ ಬ್ರೋಕನ್ ಖಾಲಿ ಬಿಲ್ಡಿಂಗು. ಗ್ರೀನರಿ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಐ ಆಮ್ ಎಂಜಾಯಿಂಗ್ ಇಟ್. ಬನ್ನಿ ಹೋಗೋಣ. ಇವಾಗ ನಾನು ನಿಮ್ಮೆಲ್ಲರಿಗೂ ಒಂದು ವ್ಯೂ ತೋರಿಸ್ತೀನಿ. ನೀವೆಲ್ಲ ಶಾಕ್ ಆಗೋಗ್ತೀರ ಆ ವ್ಯೂನ ನೋಡಿ. ನಾನಂತೂ ಕಳೆದೋಗ್ಬಿಟ್ಟಿದ್ದೀನಿ ಈ ವ್ಯೂ ನೋಡಿ. ಸಕ್ಕತ್ತಾಗಿದೆ ಗೈಸ್, ಸೋ ಗುಡ್. ಏನಿದು ಸ್ಮಶಾನ ತೋರಿಸ್ಬಿಟ್ಟು ವ್ಯೂ ಅಂತವಳೆ ಅಂತ ಮಾತ್ರ ಅನ್ಕೋಬಿಡಿ. ಇದೆಲ್ಲ ಸ್ಮಶಾನ, ಇದು ಮಾತ್ರ ಸ್ಮಶಾನ. ಇದು ಬಿಟ್ಟರೆ ನೋಡಿ ಗೈಸ್ ಆ ಕಡೆಗೆ ಇಲ್ಲಿ ಬೀಚು, ಇಲ್ಲಿ ಟೌನು ಗೈಸ್. ಪ್ರಾಮಿಸ್ ಕ್ಯಾಮ್ರಾ ಅಂತೂ ಜಸ್ಟಿಸೇ ಮಾಡ್ತಾಯಿಲ್ಲ ನೋಡಿ ಗೈಸ್. ಸೋ ಗುಡ್. ಬೀಚಲ್ಲೆಲ್ಲ ಆಟ ಆಡ್ತಾಯಿದ್ದಾರೆ. ಇಲ್ಲಿ ಸ್ಮಶಾನದ ಮುಂದೆನೇ ಬೀಚು ಗೈಸ್. ಇವಾಗ ನಾವು ಫೇಮಸ್ ಲ್ಯಾಂಡ್ಮಾರ್ಕ್ ಆಫ್ ವಿಟ್ಬಿಯಲ್ಲಿದ್ದೀವಿ. ಸೊ 199 ಸ್ಟೆಪ್ಸ್ ಇದೆ. ಮತ್ತು ಇನ್ನೇನು ಸ್ಪೆಷಲು ಭಾವ ಇಲ್ಲಿ? ಇಲ್ಲಿ ಫಿಶ್ ಆ್ಯಂಡ್ ಚಿಪ್ಸ್ ತುಂಬ ಸ್ಪೆಷಲ್ ಇರುತ್ತೆ. ಮತ್ತು ಇದು ಫುಲ್ ಕೋಸ್ಟಲ್ ತಾನೇ, ಬೋಟ್ ರೈಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬೀಚ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಮೇನ್ ಥಿಂಗ್ ಏನಪ್ಪ ಅಂದರೆ ಲೈಕ್ ಈ ಸಿಟಿ ತುಂಬ ಚೆನ್ನಾಗಿರುತ್ತೆ ಅಂತ, ಲೈಕ್ ಆರ್ಕಿಟೆಕ್ಚರ್ ಎಲ್ಲ ತುಂಬ ಸಖತ್ತಾಗಿರುತ್ತೆ ಸಿಟಿ. ಸೊ ಹಂಗೆ ನೋಡ್ತಾ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ತೋರಿಸ್ತೀನಿ ನೋಡಿ ಗೈಸ್, ಬ್ಯಾಕ್ ಕ್ಯಾಮ್ರಾ ಮಾಡಿ. ಇವಾಗ 199 ಸ್ಟೆಪ್ಸ್ನ ನಾವು ಇಳ್ಕೊಂಡು ಹೋಗಬೇಕು ಕೆಳಗಡೆ. ನೋಡಿ ಗೈಸ್ ಹೆಂಗಿದೆ, ಈ ಥರ ಕಾಣುತ್ತೆ. ಬೀಚ್ ಅಲ್ಲಿದೆ, ಈ ಕಡೆ ಬಂದರೆ ಆ್ಯಬೆ ಆ ಕಡೆ ಇದೆ, ಬಂದರೆ ಇಲ್ಲಿ ಗೈಸ್. ಏನು ಕೇಳ್ತಿರೋ ಜಾಗ ಮಾತ್ರ ಹೆಂಗಿದೆ ಅಂದರೆ, ಫುಲ್ಲು ಗಾಳಿ ಹಂಗೆ ಬರ್ತಾ ಇದೆ ನೋಡಿ ಅಲ್ಲಿ ನನ್ನಿಂದೆ. ಸೋ ಗುಡ್ ಗೈಸ್, ಐ ಆಮ್ ಇನ್ ಲವ್ ವಿತ್ ದಿಸ್ ವ್ಯೂ. ಮಚ್ ನೀಡೆಡ್ ಬ್ರೇಕ್ ಗೈಸ್. ಈ ಥರ
ಎಲ್ಲರೂ ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ದೇ ಆರ್ ಜಸ್ಟ್ ಎಂಜಾಯಿಂಗ್ ದರ್ ಸಮ್ಮರ್ ಗೈಸ್. ಸೋ ಗುಡ್. ನಾವೆಲ್ಲ ಹೇಗೆ ಗೋವಾಗೆ ಹೋಗಿ ಎಂಜಾಯ್ ಮಾಡ್ತೀವೋ ಇವರೆಲ್ಲ ಈ ಥರ ಬೀಚ್ ಸೈಡ್ ಬಂದು ಎಂಜಾಯ್ ಮಾಡ್ತಾರೆ. ಫುಲ್ ಟೌನ್ ಹೇಗಿದೆ, ಸಕ್ಕತ್ತಾಗಿದೆ ಮಾತ್ರ ಈ ವಾಕಿಂಗ್ ಪಾತು. ಇಲ್ಲೆಲ್ಲ ಐಸ್ ಕ್ರೀಮ್ಸು ಮತ್ತು ಏನೇನೋ ಜೆಲೀಸು, ಚಾಕ್ಲೇಟ್ಸು ಶಾಪ್ಸ್ ಎಲ್ಲ ಇದೆ. ಏನು ಮಾಡ್ತಾ ಇದ್ದಾರೆ ಗೊತ್ತಾ ಗೈಸ್, ಇವರೆಲ್ಲ ಮೀನು ಹಿಡಿತಾ ಇದ್ದಾರೆ ನೋಡಿ. ಅಲ್ಲಿ ಆ ಥರ ಇದೆ ಅಲ್ವಾ, ಕಲರು ಆರೆಂಜ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್ ಎಲ್ಲ. ಸೊ ಅದು ನೆಟ್ ಥರ ಇರುತ್ತೆ, ಅದನ್ನು ಅಲ್ಲಿ ನೋಡಿ, ಅಲ್ಲಿದೆ ಕಾಣಿಸ್ತಿದೆಯಾ, ಅಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಆರೆಂಜ್ ಕಲರು. ಫುಲ್ ಮೀನು ಹಿಡಿತಾ ಇದ್ದಾರೆ ಗೈಸ್. ವ್ಯೂ ಮಾತ್ರ ಏನು ಮಸ್ತಾಗಿದೆ ಅಂದರೆ, ನಾನು ಯಾವುದೋ ಎಲ್ಲೋ ಬಂದುಬಿಟ್ಟಿದ್ದೀನಿ ಅಂತ ನನಗೆ ಫೀಲ್ ಕೊಡ್ತಾ ಇದೆ. ಇಟ್ಸ್ ಸೋ ಗುಡ್. ಗೈಸ್, ನಾನು ಇವರೆಲ್ಲರೂ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ, ಆದರೆ ಇಲ್ಲ ಗೈಸ್, ಫಿಶ್ ಹಿಡಿತಿಲ್ಲ ಗೈಸ್, ಇವರೆಲ್ಲ ಕ್ರ್ಯಾಬ್ ಹಿಡಿತಿದ್ದಾರೆ ನೋಡಿ. ಆ ಹುಡುಗ ಅಂತೂ ಕ್ರ್ಯಾಬ್ನ ಕೈ ಮೇಲೆಲ್ಲ ಬಿಡ್ಕೊಂಡು ಮೈ ಮೇಲೆಲ್ಲ ಬಿಡ್ಕೋತಾ ಇದ್ದಾನೆ. ಡಿಪ್ರೆಷನ್ ಯಪ್ಪ, ಆಟ ಆಡ್ತಾ ಇದ್ದಾನೆ ಒಳ್ಳೆ. ಇದ್ರ ಜೊತೆ ಫಿಶ್ ಜೊತೆ ಆಟ ಆಡಲ್ವಾ, ಆ ಥರ ಕ್ರ್ಯಾಬ್ ಜೊತೆ ಆಟ ಆಡ್ತಿದ್ದಾನೆ ನೋಡಿ. ಗೈಸ್ ನೋಡಿ ಗೈಸ್, ಕ್ರ್ಯಾಬ್ ಹಿಡ್ದಿದ್ದಾರೆ ಇವರು. ಕಾಣಿಸ್ತಿದ್ಯಾ ಕ್ರ್ಯಾಬು ನೋಡಿ, ಎಲ್ಲ ಮೂವ್ ಆಗ್ತಾ ಇದೆ. ಯಪ್ಪ, ಗೈಸ್ ನಾವಿವಾಗ ಇಲ್ಲಿ ಒಂದು ಅಂಗಡಿ ಒಳಗಡೆ ಬಂದ್ವಿ. ಬಟ್ಟೆ ತೊಗೊಳಕ್ಕಂತೂ ಅಲ್ಲ, ಸುಮ್ಮನೆ AC ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಏನು ತಂಪಾಗಿದೆ ಗೊತ್ತಾ, ಈಚೆ ಎಷ್ಟು ಬಿಸಿಲಿದೆಯೋ ಒಳಗಡೆ ಅಷ್ಟೇ ತಂಪಿದೆ. ನಾನೊಂದು ಈ ಹ್ಯಾಟು ಸುಮ್ಮನೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ. 1,500 ಅಂತೆ ಗೈಸ್ ಈ ಹ್ಯಾಟ್ಗೆ. ನನ್ನ ಫುಲ್ ಔಟ್ಫಿಟ್ ನೋಡಿ. ಮೈಯ ಮೇಲೆ ಜಾರಿ ಹೋಗಲು ನಿನ್ನ ಚಂದ ತೋರಲು. ಇವಾಗ ನಾವು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಐಸ್ ಕ್ರೀಮ್ ಶಾಪಿಗೆ ಬಂದಿದ್ದೀವಿ. ಥ್ಯಾಂಕ್ ಯು ಬಾಬಾ. ನಾನು ಆ್ಯಸ್ ಯೂಶುವಲ್ ಗೈಸ್ ಕುಕ್ಕಿ ಆ್ಯಂಡ್ ಕ್ರೀಮ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಗೈಸ್, ದಿಸ್ ಇಸ್ ದ ಫೇಮಸ್ ಫಿಶ್ ಆ್ಯಂಡ್ ಚಿಪ್ ಶಾಪ್ ಹಿಯರ್. ನೀವೆಲ್ಲ ಯಾರು ಈ ಜಾಗಕ್ಕೆ ಬಂದರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿಂತಿಲ್ಲ. ಗೈಸ್, ಇವಾಗ ಫೈನಲಿ ನಾವು ಬೀಚ್ ಹತ್ರ ಬಂದಿದ್ದೀವಿ. ಹೆಂಗಿದೆ ನೋಡಿ ಗೈಸ್ ಬೀಚ್ ಮಾತ್ರ. ಸೋ ಗುಡ್ ಗೈಸ್. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ, ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ನಾನು ಲಂಡನಲ್ಲಿ ಇಷ್ಟು ಜನ ಇರೋದು ಒಂದು ಕಡೆ ನೋಡೇ ಇರಲಿಲ್ಲ. ಅಲ್ಲೆಲ್ಲ ಆ ಕಾರ್ನರಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಅಂತ ಅಂದರೆ, ಆ ಮೂಲೆಯಲ್ಲಿ, ಓ ಮೈ ಗಾಡ್. ಇಲ್ಲಿ ನೋಡಿ, ಇವರೆಲ್ಲ ಸ್ಯಾಂಡಲ್ ಆಟಾಡ್ಕೊಂಡು ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಸನ್ಬಾತ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿರೋರು ಎಲ್ಲರೂ ಸನ್ಬಾತೆ ಗೈಸ್ ಮಾಡ್ತಾ ಇರೋದು ನೋಡಿ ಎಲ್ಲ. ಬೀಚಲ್ಲಿ ನನ್ನ ಪ್ರಕಾರ ನಾನು ಆಟಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ನಾನು ಶೂ ಹಾಕ್ಕೊಂಬಿಟ್ಟಿದ್ದೀನಿ ಗೈಸ್. ಆ್ಯಂಡ್ ಬೀಚಲ್ಲೆಲ್ಲ ಇವಾಗ ಆಟಾಡೋಷ್ಟು ಪೇಷನ್ಸು ಕೂಡ ಇಲ್ಲ. ಗೋವಾ ಆಗಿದ್ದರೆ ರೂಮ್ ಮುಂದೆನೇ ಬೀಚ್ ಇರೋದು, ಹೋಗಿ ಆಟಾಡ್ಬಿಟ್ಟು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಿಡ್ಬೋದಿತ್ತು. ಆದರೆ ಇಲ್ಲಿ ಆಟಾಡಿದ್ರೆ ಹಿಂಸೆ ಗೈಸ್. ಈ ಸ್ಯಾಂಡ್ ಬೀಚು ಗೈಸ್, ಇದು ಪೆಬಲ್ ಬೀಚಸ್ ಎಲ್ಲ ಇದ್ದರೆ ಕಾಲಿಗೆಲ್ಲ ಮಣ್ಣು ಅಂಟ್ಕೊಳ್ಳಲ್ಲ, ಬಟ್ ಚುಚ್ಚುತ್ತೆ ನೋಡಿ. ಶಿಖಾ ಯುವನೆಲ್ಲ ಆಟಾಡ್ತಾ ಇದ್ದಾರೆ ಮಣ್ಣಲ್ಲಿ.
ಗೈಸ್ ಇವಾಗ ನಾನು ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಚಪ್ಪಲಿ ಬಿಚ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಸ್ತ್ ಫೀಲಿಂಗ್ ಅಂದರೆ ಇಲ್ಲಿ ಫುಲ್ಲು ವಾಟರ್ ಇದೆಯಾ ನೋಡಿ, ಇಲ್ಲಿಂದನೇ ಆಲ್ರೆಡಿ ವಾಟರ್ ಸ್ಟಾರ್ಟಾ. ಕಾಲಿದ್ರ ಮೇಲೆ ಇಡ್ತಾ ಇದ್ರೆ ಎಷ್ಟು ತಂಪಾಗಿ ಆಗ್ತಿದೆ ಅಂತ ಅಂದರೆ ಅಯ್ಯೋ ಕಾಲೆಲ್ಲ ಮಣ್ಣಾಗ್ಬಿಡಿದೆ. ವಾವ್, ತಣ್ಣಗಿದೆ ಗೈಸ್, ನೀರು ಮಾತ್ರ ತಣ್ಣಗಿದೆ. ಕಾಲು ತಣ್ಣಗಾದರೆ ಇಡೀ ಬಾಡಿ ಫುಲ್ ತಣ್ಣಗಾದಂಗಿರುತ್ತೆ. ಆಹಾ ಗೈಸ್, ಐಸಲ್ಲಿ ಕಾಲಿಟ್ಟಂಗಿದೆ ಬಾಬಾ. ಬರ್ತೀನಿ ಗೈಸ್. ನೋಡಿ ಎಷ್ಟಕ್ಕೆಲ್ಲ ಆಟ ಆಡ್ತಾ ಇದ್ದಾರೆ ಇವರು. ಬಟ್ ನೀರು ನಿಜ ತುಂಬ ಕೋಲ್ಡ್ ಆಗಿದೆ ಗೈಸ್. ನಾನು ಇಷ್ಟು ಕೋಲ್ಡ್ ಆಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ತಣ್ಣಗಿದೆ ಗೈಸ್, ತುಂಬ ತಣ್ಣಗಿದೆ. ಈ ಲಿಟ್ರಲಿ ಟಿಪಿಕಲ್ ಆಗಿ ಫ್ರಿಜ್ಜಿಂದ ಐಸ್ ಕ್ಯೂಬ್ಸ್ನ ತೆಗ್ದು ನೀರಲ್ಲಿ ಹಾಕ್ಬಿಟ್ಟು ಕಾಲು ಹಾಕ್ದಂಗಿದೆ. ನೋಡಿ ಯಶಿಕಾ ಯುವಾನ್ ಕೂಡ ಆಟ ಆಡ್ತಾ ಇದ್ದಾರೆ. ಸಕ್ಕದಾಗಿದೆ ಗೈಸ್, ಜಾಗ ಮಾತ್ರ ಸೋ ಗುಡ್. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಆ ಕಡೆ ಇನ್ನ ಕಾಣಿಸ್ತಿದ್ಯಾ ಎಷ್ಟು ಜನ ಇದ್ದಾರೆ ಆ ಕಡೆ ಅಂತ ಅಂದರೆ? ಆ ಕಡೆಗಿನ್ನ ತುಂಬ ಅಂದರೆ ತುಂಬ ಜನ ಇದ್ದಾರೆ ನೋಡಿ. ಅಲ್ಲಿ ಕಾರೆಲ್ಲ ಕಾಣಿಸ್ತಿದ್ಯಾ? ಆ ಕಡೆ ಫುಲ್ ಜನ ಇದ್ದಾರೆ ಗೈಸ್, ಎಂಡ್ವರೆಗೂ ಇದ್ದಾರೆ. ನನಗಂತೂ ನೀರೊಳಗಡೆ ಹೋಗೋಕ್ಕಾಗ್ತಿಲ್ಲ, ಯಾಕೆಂದರೆ ನೀರು ತುಂಬ ಅಂದರೆ ತುಂಬಾ ಕೋಲ್ಡ್ ಇದೆ. ಅಷ್ಟು ಕೋಲ್ಡ್ ಒಳಗಡೆ ನನ್ನ ಕೈಲಿ ಕಾಲಿಡೋಕ್ಕಾಗ್ತಿಲ್ಲ. ನನಗೆ ಒಂದು ಡೌಟ್ ಏನಂದರೆ, ಇಷ್ಟು ರಣ ಬಿಸಿಲಿದೆ, 30-31 ಡಿಗ್ರಿ ಇದೆ, ಆದರೆ ವಾಟರ್ ಯಾಕೆ ಇಷ್ಟು ತಣ್ಣಗಿದೆ ಅಂತ ನನಗೆ ಐಡಿಯಾನೇ ಇಲ್ಲ ಗೈಸ್. ಇವಾಗ ನಾವು ಟಾಪಿಗೆ ಬಂದಿದ್ದೀವಿ. ಇದು ವೇಲ್ಸ್ದು ಬೋನು ಗೈಸ್. ಈ ಆರ್ಚ್ ನೋಡಿ ಏನು ಸಖತ್ತಾಗಿದೆ. ಈ ವ್ಯೂ ಮಾತ್ರ ಸೂಪರ್ ಅಮೇಝಿಂಗ್. ಇಲ್ಲಿ ಬಂದವರು ಈ ವ್ಯೂನ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಗೈಸ್. ಹೆಂಗಿದೆ ಗೊತ್ತಾ, ಸೂಪರ್ ಆಗಿದೆ ಮಾತ್ರ ಜಾಗ ಗೈಸ್. ನಾವು ಅದು ಬಂದು ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ಆ್ಯಬೆ. ನಾವು ಎಂಟ್ರಿ ಕೊಟ್ಟಿದ್ದು ಅಲ್ಲಿಂದ. ಸೊ ನಮ್ಮ ಕಾರ್ ಇರೋದಲ್ಲಿ ನಾವು ನೋಡಿ ಅಲ್ಲಿಂದ ಎಷ್ಟು ದೂರ ನಡ್ಕೊಂಬಂದಿದ್ದೀವಿ. ಈ ಸೀನ ದಾಟಿದ್ರೆ ಆ ಕಡೆಗೆ ಯುರೋಪ್ ಅಂತೆ, ಆಮ್ಸ್ಟರ್ಡ್ಯಾಮು ಅದೆಲ್ಲ ಸಿಗುತ್ತೆ ನೋಡಿ ಗೈಸ್. ಗ್ರೀನರಿ ಏನು ಸಕ್ಕದಾಗಿ ಕಾಣಿಸ್ತಿದೆ, ಸೋ ಗುಡ್. ಅಷ್ಟೇ ಗೈಸ್, ಇವಾಗ ಕಿರಣ್ ಬಾವ ಕಾರ್ ತರೋಕ್ಕೆ ಅಂತ ಹೋಗಿದ್ದಾರೆ. ನನ್ನ ಪ್ರಕಾರ ಇಷ್ಟೇ ಅನಿಸುತ್ತೆ ಇವತ್ತಿಗೆ. ಊಟ ಮಾಡಿಕೊಂಡು ಹಾಗೆ ಸೀದಾ ಮನೆ ಕಡೆಗೆ ಹೊರಟ್ಬಿಡ್ತೀವಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವೆಲ್ಲ ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆಗಿ UK-ದಲ್ಲಿದ್ದರೆ ಈ ಜಾಗನ ಮಾತ್ರ ಮಿಸ್ಸೇ ಮಾಡ್ಕೋಬೇಡಿ. ಈ ಜಾಗದ ನೇಮ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ಈ ಜಾಗನ ಮಾತ್ರ ಮಿಸ್ಸೇ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರು UK ವಿಸಿಟ್ ಮಾಡಿದ್ರು ಕೂಡ ಈ ಜಾಗನ ನೋಡಿಕೊಂಡೇ ವಾಪಸ್ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಲ್ಲ ಏನು ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.